ಇವತ್ತು ಬಸವ ಜಯಂತಿ ಐತಿ, ಅದಕ್ಕೆ ನಿವದಿ ಮಾಡಬೇಕು. ನಿವದಿ ಮಾಡೋಕೆ ರೆಡಿ ಮಾಡ್ಕೊಳತ್ತನು. ಇಲ್ಲಿ ಅನ್ನ ಕಟ್ಟು ಮಾಡಿದನು. ಈಗ ಪಲ್ಯ ಹೆಂಚ್ಕೊಳತ್ತನು. ಬದ್ನಿಕಾಯಿ ಪಲ್ಯ ಮಾಡಬೇಕು. ಆಮೇಲೆ ಸ್ವೀಟ್ ಏನ್ರಿ ಮಾಡಬೇಕು. ಸೀರಾ ಅದು ಚಪಾತಿ ಮಾಡ್ಬೇಕಿನ್ನ. ಅವ್ರ ಡಬ್ಬಿನೂ ಕೊಡಬೇಕು. ಎರಡೂ ಆಗ್ಬೇಕು ಈಗ 9 ಗಂಟೆ ಒಳಗೆ. ಈ ಕಡೆ ಪಲ್ಯ ಆಗೈತಿ. ಸ್ವಲ್ಪ ಶೀರಾ ಮಾಡಬೇಕು. ನಿವದಿಗೆ ಶೀರಾ ಹಾಕ್ಕೊಂಡಿದ್ದೀನಿ. ಶಿರಾಟು ಹೆಸರು ಹಾಕಿ ಇದನ್ನು ತಿರುಗಬೇಕು. ಈ ಕಡೆ ಶಾವಿಗೆ ತಗೊಂಡು ಶಾವಿಗೆಗೆ ಎಣ್ಣೆ ಕಾಯಕ್ಕಿಟ್ಟನು. ಶಾವಿಗೆ ಇಟ್ಟು ಕರಿಬೇಕು. ಇದಾದ್ಮೇಲೆ ನಿವೇದಿದೆ ಕಂಪ್ಲೀಟ್ ಆಗ್ತೈತಿ. ನಿವೇದಿಗಟ್ಟು ಎಲ್ಲ ರೆಡಿ ಆಯ್ತು. ಅನ್ನ ಶೀರಾ ಶಾವಿಗೆ ನೆಟ್ಟು ಅವ್ರಿಗೆ ನಿವೇದಿ ರೆಡಿ ಮಾಡಿಕೊಡ್ತೀನಿ. ಅವರು ನಿವೇದಿ ಕೊಟ್ಟು ಬರ್ತಾರೆ. ಪೂಜಾ ಅಟ್ಟು ಎಲ್ಲ ಮಾಡಿ ಜಂಗಾಡಿ ಬಂದ. ಪೂಜಾದೊಂದು ಮುಗಿದು ಮೇಡಮ್ ಎಲ್ಲ ಬೆಳಿಗ್ಗೆ ಅದೆಲ್ಲ ನಿವೇದೆಲ್ಲ ಮಾಡ್ರು. ಈಗ ಚಪಾತಿ ಅಟ್ಟು ಮಾಡತ್ತಾರು ನಂಗೆ ಕಟ್ಟಾಕ. ಚಪಾತಿ ಅಟ್ಟು ಮಾಡಿ ನಂಗೆ ಕಟ್ಟಾಕಾತು. ನಿವೇದಿ ಅಟ್ಟು ಎಲ್ಲ ಹಾಕಿಟ್ಟಾರು ಫಸ್ಟ್ ಎಲ್ಲ ಪ್ಯಾಕ್ ಮಾಡಿ. ಈಗ ಇದನ್ನಟ್ಟು ಹೋಗಿ ಬಸವನಿಗೆ ನಿವೇದಿ ಕೊಟ್ಟು ಬರ್ಬೇಕು ನಾನು. ಅದಕ್ಕೆ ಹೋಗತನು. ನಾನು ಬಸವನ ಗುಡಿಗೆ ಬನ್ನಿ. ಮಸ್ತ್ ರೆಡಿ ಮಾಡಿದಾರೆ ಬಸವನ ಗುಡಿ. ಮಾಲಿ ಪರ್ಪರ್ ಎಲ್ಲ ಕಟ್ಟಿ. ಇವತ್ತು ಬಸವನ ಗುಡಿದ ಕಳ್ಸನೂ ಇಡಾರ್ದಾರು. ಕಳ್ಸಕ್ರೆ ನಾ ಊರಿಗೆ ಇದು ಕೆಲ್ಸಕ್ಕೆ ಹೋಗತನು. ಅಟ್ರೊಳಗೆ ಇಡ್ತಾರು. ಸೂಟಿನೂ ಇಲ್ಲ ನಮ್ದು. ಚಂದ ರೆಡಿ ಮಾಡಿದಾರು. ಬಸವನ ಗುಡಿದ ಇದು ಇವತ್ತು ರಾತ್ರಿ ಊಟನೂ ಇರ್ತೈತಿ. ಪ್ರಸಾದ ಎಲ್ಲ ಭಾಳ ಚಲೋ ಎಲ್ಲ ರೆಡಿ ಮಾಡಿದಾರು. ಸಂಜೆಗೆ ನಮ್ಮ ಊರಾಗ ಇದು ಇರ್ತೈತಿ. ಎಲ್ಲ ಬಸವಂದು ಯಾತ್ರೆನೂ ಇರ್ತೈತಿ. ಎಲ್ಲ ಚಂದಂಗೆ ಎಲ್ಲ ಓಣಿ ಇದನ್ನು ಮಾಡಿಸ್ತಾರೋ ಅಡ್ಡಾಡ್ತಾರೋ ಊರಿಗಳ್ದ. ನಾ ಕರೆಕ್ಟ್ ಆಫೀಸಿಂದ ಬರತ್ತೀನಿ. ಕರೆಕ್ಟ್ ನನಗೆ ಊರಿಗೆ ಮೆರವಣಿಗೆ ಸಿಕ್ತು. ನೋಡಕ್ಕೆ ಮಿಸ್ ಆಕೈತೆ ಅನ್ನತ್ತೀನಿ. ಕರೆಕ್ಟ್ ಜಲ್ದಿ ಬನ್ನಿ ನೋಡಕ್ಕಂತ ಸಿಕ್ತು. ಲಾಸ್ಟ್ಗೂ ಮೆರವಣಿಗೆ ನೋಡಕ್ಕೆ ಭಾಳ ಚಂದ ಅನಿಸೈತಿ ನೋಡಕ್ಕೆ ನಮಗೂ. ನಮ್ಮ ಮನೆ ಬಾಜುಕಿನವ್ರದ್ದು ಹೋರಿನೂ ಎಲ್ಲ ಊರ್ಲ ಅಡ್ಡಾಡಿ ಬಂತು. ಆಮೇಲೆ ಅವ್ರು ಅದಕ್ಕೆ ನೀರು ಹಾಕಿ ಆರತಿ ಮಾಡಕತ್ತಾರು.